ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ, ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ವಿದ್ಯಾರ್ಥಿಗಳು, ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಮತ್ತೆ ಈ ಅಭ್ಯಾಸದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ಅನ್ನೋದಾದ್ರೆ ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಬ್ರಿಟಿಷ್ ಮತ್ತೆ ಸಿಖ್ಖರ ನಡುವೆ ನಡೆದಂತಹ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಈ ವಿಷಯಗಳನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ. ಮಕ್ಕಳು, ಇದರಲ್ಲಿ ಮೊದಲನೇದಾಗಿ ನಾವು ಆಂಗ್ಲೋ ಮರಾಠ ಯುದ್ಧಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯನ್ನು ನಾವು ಗಮನಿಸ್ತಾ ಹೋದ್ರೆ ಬ್ರಿಟಿಷರು ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಟ್ಟಿಕೊಂಡು ವ್ಯಾಪಾರದ ಉದ್ದೇಶವನ್ನು ಹೊಂದಿ ಭಾರತಕ್ಕೆ ಬರ್ತಾರೆ. ವ್ಯಾಪಾರದ ಉದ್ದೇಶದಿಂದ ಬಂದಂತಹ ಈ ಒಂದು ಬ್ರಿಟಿಷರು ಹಂತ ಹಂತವಾಗಿ ಭಾರತದ ಆಧಿಪತ್ಯವನ್ನ ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡು ರಾಜರುಗಳ ರಾಜಕೀಯ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಒಂದು ರಾಜ ಮತ್ತೊಂದು ರಾಜನ ವಿರುದ್ಧ ಎದ್ದು ಆ ಪ್ರದೇಶಗಳನ್ನ ತಮ್ಮ ಅಧೀನಕ್ಕೆ ಪಡೆದುಕೊಳ್ತಾ ಅಂತಿಮವಾಗಿ ಇಡೀ ಭಾರತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ವಿಕೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಇದ್ದಂತಹ ಕೆಲವೊಂದು ಸ್ಥಳೀಯ ರಾಜಮನೆತನಗಳು, ರಾಜ ಸಂಸ್ಥಾನಗಳು ಇವುಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಮನೋಭಾವವನ್ನು ವ್ಯಕ್ತಪಡಿಸಿ ಅವರ ವಿಸ್ತರಣಾ ನೀತಿಯನ್ನ ವಿರೋಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಬ್ರಿಟಿಷರ ವಿಸ್ತರಣಾ ನೀತಿಯನ್ನ ವಿರೋಧಿಸಿ ಅವರ ಸ್ವಾಯತ್ತತೆಗೆ ಧಕ್ಕೆಯನ್ನು ತಂದು ಅವರನ್ನ ಭಾರತದಿಂದ ಹೊರಹಾಕುವಂತಹ ಪ್ರಯತ್ನವನ್ನ ಇಲ್ಲಿದ್ದಂತ ಅನೇಕ ಸ್ಥಳೀಯ ರಾಜಮನೆತನಗಳು, ಸಂಸ್ಥಾನಗಳು ಮಾಡಿವೆ. ಈ ನಿಟ್ಟಿನಲ್ಲಿ ಈ ಸ್ಥಳೀಯ ರಾಜಮನೆತನಗಳು ಮತ್ತೆ ಬ್ರಿಟಿಷರ ನಡುವೆ ನಡೆದಂತಹ ಯುದ್ಧಗಳೇ ಈ ಒಂದು ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು ಇತ್ಯಾದಿ. ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡ್ತಾರೆ. ಪ್ಲಾಸಿ ಮತ್ತೆ ಬಾಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾದಂತಹ ರಾಜಕೀಯ ನಿಯಂತ್ರಣವನ್ನು ಇವರು ಸಾಧಿಸಿದ್ರು. 1765ರ ವೇಳೆಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಬ್ರಿಟಿಷರು ಪ್ರಭುತ್ವವನ್ನು ಸ್ಥಾಪಿಸಿದರು. ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತೆ ಮರಾಠ ರಾಜ್ಯಗಳು ಪ್ರಬಲವಾಗಿದ್ದ ಕಾರಣ ಅವರ ಆಟಾಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತಗೊಂಡಿತ್ತು. ಇವರು ಬ್ರಿಟಿಷರಿಗೆ ಪ್ರಬಲವಾದಂತಹ ಪ್ರತಿಸ್ಪರ್ಧಿಗಳಾಗಿದ್ದರು. ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠರ ಪೇಶ್ವೆಗಳು ಮತ್ತೆ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು. 19ನೇ ಶತಮಾನದ ಆರಂಭದ ದಶಕಗಳು ಪ್ರವರ್ಧಮಾನಕ್ಕೆ ಬಂದಂತಹ ರಣಜಿತ್ ಸಿಂಗನು ಸಿಖ್ಖರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾದ. ಈತನ ಒಂದು ಏಳಿಗೆ ಬ್ರಿಟಿಷರಿಗೆ ನುಗ್ಗಲಾರದಂತ ತುತ್ತಾಯಿತು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಅಂತೆಯೇ ಬ್ರಿಟಿಷರ ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ನಿಟ್ಟಿನಲ್ಲಿ ಹೊಸ ಹೊಸ ಕಾನೂನುಗಳನ್ನ, ಕಾಯ್ದೆಗಳನ್ನ
ಭಾರತೀಯರ ಮೇಲೆ ಅನುಷ್ಠಾನಗೊಳಿಸ್ತಾ ಬಂತು. ಅಂಥದ್ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನ ಕಬಳಿಸಿದರು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತೆ 2 ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ. ಮೈಸೂರು ಯುದ್ಧಗಳನ್ನ 4ನೇ ಪಾಠದಲ್ಲಿ ಚರ್ಚಿಸಲಾಗಿರುವುದರಿಂದ ಇಲ್ಲಿ ಬ್ರಿಟಿಷರು ನಡೆಸಿದಂತಹ ಮರಾಠ ಮತ್ತು ಸಿಖ್ ಯುದ್ಧಗಳನ್ನ ಕುರಿತು ಈ ಅಭ್ಯಾಸದಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಆಂಗ್ಲೋ ಮರಾಠ ಯುದ್ಧಗಳು, ಅದರಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782. ಬಾಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಶಾ ಆಲಂನ ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನವನ್ನ ಏರಿಸ್ತಾರೆ. ದೆಹಲಿಯ ಸಿಂಹಾಸನದಲ್ಲಿ ಆತನನ್ನ ಕುಳ್ಳಿರಿಸಿ ಚಕ್ರವರ್ತಿಯು ಆದ ನಂತರ ಶಾ ಆಲಂ ಬ್ರಿಟಿಷರಿಗೆ ನೀಡಿದ್ದಂತಹ ಕೋರಾ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಡ್ತಾನೆ. ಇದರಿಂದ ಮರಾಠರು ಮತ್ತೆ ಬ್ರಿಟಿಷರ ನಡುವೆ ವೈರತ್ವ, ವೈಷಮ್ಯ ಮನೆ ಮಾಡಿತು. ಮರಾಠರ ಬಲಿಷ್ಠ ಪೇಶ್ವೆಯಾದಂಥ ಮಾಧವರಾವ್ ಇದೇ ಸಂದರ್ಭದಲ್ಲಿ ತೀರ್ಕೊಂಡ. ಮರಾಠರಿಗೆ ಈ ಒಂದು ಸಾವು, ಪೇಶ್ವೆ ಮಾಧವರಾವನ ಸಾವು ತುಂಬಲಾರದಂತ ನಷ್ಟ ಆಯಿತು. ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯನು ಬಂದನಾದರೂ ಅವನ ಚಿಕ್ಕಪ್ಪ ರಾಘವ ನಾರಾಯಣರಾವ್, ಆತನ ಚಿಕ್ಕಪ್ಪ ನಾರಾಯಣರಾವನ ಚಿಕ್ಕಪ್ಪ ರಘುನಾಥ ಅಥವಾ ರಾಘವ ನಾರಾಯಣರಾವನನ್ನ ಕೊಲೆ ಮಾಡ್ತಾನೆ. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಮರಾಠದಲ್ಲಿ ಘರ್ಷಣೆ ಏರ್ಪಟ್ಟು ನಾನಾ ಫಡ್ನವೀಸ್ ನೇತೃತ್ವದಲ್ಲಿದ್ದಂಥ ಪೇಶ್ವೆ ಸ್ಥಾನಾಕಾಂಕ್ಷಿಯಾದಂತಹ ರಘುನಾಥ ಅಥವಾ ರಾಘವನಿಗೆ ಬದಲು ನಾರಾಯಣರಾಯನ ಮಗ, ನಾರಾಯಣರಾವನನ್ನ ಕೊಲೆ ಮಾಡಿದಂಥವನು ರಘುನಾಥ, ನಾರಾಯಣರಾವನ ಮಗವೊಬ್ಬಿದ್ದ. ಆ ನಾರಾಯಣರಾವನ ಮಗನಾದಂತಹ 2ನೇ ಮಾಧವರಾವ್, ಈತನನ್ನ ಮರಾಠರ ಒಕ್ಕೂಟವು ಪೇಶ್ವೆಯನ್ನಾಗಿ ಮಾಡಲಿಕ್ಕೆ ಒಪ್ಪಿ ಆತನಿಗೆ ಪಟ್ಟವನ್ನು ಕಟ್ಟಿತು. ಮರಾಠ ಮನೆತನಗಳಿಂದ ನಿರೀಕ್ಷಿತವಾದಂತಹ ಬೆಂಬಲ ಸಿಗದ ಕಾರಣ ರಘುನಾಥ ಅಥವಾ ರಾಘವ ಬ್ರಿಟಿಷರ ಬೆಂಬಲವನ್ನ ಪಡಿತಾನೆ. ಈ ಸಂದರ್ಭವನ್ನ ಬ್ರಿಟಿಷರು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲಿಕ್ಕೆ ಯೋಚನೆಯನ್ನು ಮಾಡಿದರು. ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ 1775ರಿಂದ 1782 ನಡೆದಂತಹ ಸುದೀರ್ಘವಾದಂತಹ ಯುದ್ಧಗಳಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರೂ ಅಂತಿಮವಾಗಿ ಅಲಹಾಬಾದನ್ನ ಕಳೆದುಕೊಂಡರು. ಮರಾಠರ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನ ಮಾಡಿದರು. 2ನೇ ಮಾಧವರಾವನನ್ನ ಪೇಶ್ವೆಯನ್ನಾಗಿ ಮಾಡಲಾಯಿತು. ಈ ಒಪ್ಪಂದದ ಪರಿಣಾಮ ಅಂದ್ರೆ ಪ್ರಾರಂಭದಲ್ಲಿ ಮರಾಠರು ಬ್ರಿಟಿಷರಿಂದ ಯಶಸ್ಸನ್ನು ಗಳಿಸಿದರೂ ಸಹ ಅಂತಿಮವಾಗಿ ನಿರಂತರವಾದಂತಹ ಯುದ್ಧಗಳಿಂದ ಜರ್ಜರಿತರಾದಂತಹ ಮರಾಠರು ಕೊನೆಯದಾಗಿ ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಈ ಒಪ್ಪಂದವೇ ಸಾಲ್ಬಾಯ್ ಒಪ್ಪಂದ. ಈ ಸಾಲ್ಬಾಯ್ ಒಪ್ಪಂದದ ಪ್ರಕಾರ ಮರಾಠರ ಪೇಶ್ವೆಯನ್ನಾಗಿ 2ನೇ ಮಾಧವರಾವನನ್ನ ಪೇಶ್ವೆಯನ್ನಾಗಿ ಮಾಡ್ತಾರೆ. ಅಹಮದಾಬಾದ್ ಮರಾಠರಿಂದ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಅಥವಾ ಬ್ರಿಟಿಷರ ವಶ. ಈ ರೀತಿಯಾಗಿ ಈ ಒಂದು ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮೇಲ್ಗೈಯನ್ನು ಸಾಧಿಸಿದ್ದಾರೆ. ನಂತರ ಲಾರ್ಡ್ ವೆಲ್ಲಸ್ಲಿ 1798ರಿಂದ 1805 ಭಾರತದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದ. ಈತ ಅನುಷ್ಠಾನಗೊಳಿಸಿದಂತಹ ಒಂದು ಕಾಯ್ದೆಯೇ ನೀತಿಯೇ ಸಹಾಯಕ ಸೈನ್ಯ ಪದ್ಧತಿ.
ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದಂತ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ಸಾಮ್ರಾಜ್ಯಗಳು ದುರ್ಬಲಗೊಂಡಿತು. ಇದರಿಂದ ಇವನ ವಿಸ್ತರಣಾ ನೀತಿಗೆ ಅನುಕೂಲವಾಗಿತ್ತು. ಈ ಗುರಿಯನ್ನ ಸಾಧಿಸಲು ಅವನು 3 ವಿಧಾನಗಳನ್ನ ಅನುಸರಿಸ್ತಾ ಬಂದ. ಯಾರು? ಲಾರ್ಡ್ ವೆಲ್ಲೆಸ್ಲಿ 3 ವಿಧಾನಗಳನ್ನ ಅನುಸರಿಸ್ತಾರೆ. ಯಾವುವು ಆ 3 ವಿಧಾನಗಳು? ಅವುಗಳು ಅಂತಂದ್ರೆ, ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಅನುಸರಿಸಿದಂತ ನೀತಿ ಸಹಾಯಕ ಸೈನ್ಯ ಪದ್ಧತಿ. 2, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂತಹ ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸುವಂಥದ್ದು. ಈ ರೀತಿಯಾದಂತಹ ಯೋಜನೆಗಳನ್ನ ಈತ ಪೂರ್ವಭಾವಿಯಾಗಿ ಯೋಚಿಸಿಕೊಂಡು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಅವಕಾಶವನ್ನು ಪಡೆದುಕೊಂಡು ಬರ್ತಾರೆ. ಈ ನಿಟ್ಟಿನಲ್ಲಿ ಈತನ ವಿಸ್ತರಣವಾದ ಸಾಮ್ರಾಜ್ಯಗಳ ಹತೋಟಿ ಇವುಗಳನ್ನ ಹಂತ ಹಂತವಾಗಿ ಭಾರತದಲ್ಲಿ ಅನುಷ್ಠಾನಗೊಳಿಸ್ತಾ ಅನೇಕ ಸಾಮ್ರಾಜ್ಯಗಳನ್ನ ಬ್ರಿಟಿಷರ ತೆಕ್ಕೆಗೆ ಪಡ್ಕೊಳ್ತಾ ಹೋಗ್ತಾರೆ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ. ಈತ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ 1798ರಲ್ಲಿ ಅನುಷ್ಠಾನಗೊಳಿಸಿದ. ಏನಿದು ಈ ಸಹಾಯಕ ಸೈನ್ಯ ಪದ್ಧತಿ? ಇದರ ಪ್ರಕಾರ ಯಾವ ರೀತಿ ಸಂಸ್ಥಾನಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಿದ್ದ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವುದಾದ್ರೆ, ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಸಲುವಾಗಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಅನುಷ್ಠಾನಗೊಳಿಸ್ತಾನೆ. ಇದನ್ನ 1798ರಲ್ಲಿ ಜಾರಿಗೆ ತಂದಿದೆ. ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಭಾರತದಲ್ಲಿ ಇದನ್ನ ಜಾರಿಗೆ ತಂದಿದೆ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಏನಿದು ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು? ಮಕ್ಕಳೇ, ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನಾವು ಗಮನಿಸಿದ್ರೆ ಸಂಪೂರ್ಣವಾಗಿ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಅರ್ಥ ನಮಗಾಗುತ್ತೆ. ಯಾವ ಉದ್ದೇಶವನ್ನ ಅನುಷ್ಠಾನಗೊಳಿಸಿ ಬ್ರಿಟಿಷರು ಈ ಒಂದು ಪದ್ಧತಿಯನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸಿದರು ಅನ್ನುವುದರ ಸಂಪೂರ್ಣವಾದಂತಹ ಅರಿವು ಈ ಒಂದು ನಿಬಂಧನೆಗಳನ್ನು ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಏನಿದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು? ಒಂದೇನು ಹೇಳುತ್ತೆ, ಭಾರತೀಯ ರಾಜರು ಬ್ರಿಟಿಷ್ ಸೇನೆಯ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವಂಥದ್ದು. ಅಂದ್ರೆ ಭಾರತದ ಒಬ್ಬ ರಾಜ ಬ್ರಿಟಿಷ್ ಸೇನೆಯ ಒಂದು ಸೇನಾ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಒಂದು ನಿಬಂಧನೆಯಲ್ಲಿ. ಎರಡನೇದು, ಈ ಇರಿಸಿಕೊಂಡಂತಹ ಬ್ರಿಟಿಷ್ ಸೇನಾ ತುಕಡಿಯ ವೆಚ್ಚವನ್ನ ರಾಜನೇ ಭರಿಸಬೇಕು. ಅಂದ್ರೆ ಏನು ವೆಚ್ಚ ಬರ್ತಿದೆ? ಸೈನಿಕರಿಗೆ ಕೊಡುವಂತಹ ವೇತನ, ಸೇನೆಯ ಖರ್ಚು ವೆಚ್ಚಗಳು, ಅವರಿಗೆ ಬೇಕಾದಂತಹ ಸೌಕರ್ಯಗಳು, ಉಳ್ಕೊಳ್ಳಲಿಕ್ಕೆ ಬೇಕಾದಂತಹ ಸೌಲಭ್ಯಗಳು ಎಲ್ಲವೂ ಸಹ ಯಾರು ಭರಿಸಬೇಕು? ರಾಜನೇ ಭರಿಸಬೇಕಾಗಿತ್ತು. ಯಾವ ರಾಜ ಬ್ರಿಟಿಷ್ ಸೇನಾ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಂಡಿರ್ತಾನೆ ಆತನೇ ಆ ಸೇನೆಯ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಭರಿಸಬೇಕಾಗಿತ್ತು. ಅದರಲ್ಲಿ ಏನೇನಿತ್ತು? ಸೇನೆಯ ಸೈನಿಕರಿಗೆ ನೀಡುವಂತಹ ವೇತನ, ನಿರ್ವಹಣೆಯ ವೆಚ್ಚ, ಇದನ್ನ ಸಂಬಂಧಪಟ್ಟಂತಹ ರಾಜ್ಯವೇ ಭರಿಸಬೇಕು. ಅಥವಾ ಇಲ್ಲದೇ ಇದ್ರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಸೇನೆಗೆ ಬಿಟ್ಟುಕೊಡ್ಬೇಕಾಗಿತ್ತು. ನಂತರ ಮೂರನೇದಾಗಿ ಈ ಸೇನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲಿಕ್ಕೆ, ಇದರ ಆಗುಹೋಗುಗಳನ್ನು ಗಮನಿಸಲಿಕ್ಕೆ ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಕ ಮಾಡಿಕೊಳ್ಬೇಕಾಗಿತ್ತು. ಸೇನೆಗೆ ತರಬೇತಿ ಕೊಡುವುದು, ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಅವರಿಗೆ ಬೇಕಾದಂತಹ ಆಹಾರ, ಅವರಿಗೆ ಬೇಕಾದಂತಹ ವಸತಿ, ವೇತನ, ಇವುಗಳನ್ನೆಲ್ಲವನ್ನೂ ಸಹ ನಿರ್ಧರಿಸಿ ಅದರನ್ನ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಕ ಮಾಡಿಕೊಳ್ಬೇಕಾಗಿತ್ತು.
ನಾಲ್ಕನೇದಾಗಿ ಸೇನೆಯನ್ನ ನಿರ್ವಹಿಸುವಂತಹ ಜವಾಬ್ದಾರಿ ರಾಜಂದೆ, ಖರ್ಚು ವೆಚ್ಚಗಳು ರಾಜಂದೆ. ಆದ್ರೆ ಇಲ್ಲಿ ಇನ್ನೊಂದಿದೆ ನೋಡಿ, ಅನುಮತಿ ಇಲ್ಲದೆ, ಅಂದ್ರೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಐರೋಪ್ಯರನ್ನ ಯಾರನ್ನು ಸಹ ರಾಜ ಬ್ರಿಟಿಷರ ಅನುಮತಿ ಇಲ್ಲದೆ ನೇಮಿಸಿಕೊಳ್ಳುವಂತಿಲ್ಲ. ಐದನೇದಾಗಿ ಯುದ್ಧ, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡಿಕೊಳ್ಬೇಕು ಅಂದ್ರೆ ಗವರ್ನರ್ ಜನರಲ್ ಅನುಮತಿಯನ್ನ ಪಡೆಯಬೇಕಾಗಿತ್ತು. ರಾಜನೇ ನೇರವಾಗಿ ಇತರೆ ರಾಜ್ಯಗಳೊಂದಿಗೆ, ಸಂಸ್ಥಾನಗಳೊಂದಿಗೆ ಯುದ್ಧಕ್ಕೆ ಹೋಗೋದಾಗ್ಲಿ, ಅವರೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳೋದಾಗ್ಲಿ, ಸಂಧಾನವನ್ನ ಮಾಡಿಕೊಳ್ಳೋದಾಗ್ಲಿ ಮಾಡುವಂತಿರಲಿಲ್ಲ. ಇದಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಕಡ್ಡಾಯವಾಗಿ ಬೇಕಾಗಿತ್ತು. ಆಮೇಲೆ ಇಷ್ಟೆಲ್ಲಾ ಸವಲತ್ತುಗಳನ್ನ ಬ್ರಿಟಿಷ್ ಸೇನೆಗೆ ಒದಗಿಸುವುದರಿಂದ ರಾಜನಿಗೆ, ಅಂದ್ರೆ ಆ ಒಂದು ಸಾಮ್ರಾಜ್ಯವನ್ನ ಅಥವಾ ಆ ಒಂದು ಸೇನಾ ತುಕಡಿಯನ್ನ ನಿರ್ವಹಣೆ ಮಾಡುತ್ತಿದ್ದಂತ ರಾಜನಿಗೆ ಏನ್ ಸೌಲಭ್ಯಗಳನ್ನ ಕಲ್ಪಿಸಿಕೊಳ್ಳಲಾಗ್ತಿತ್ತು ಬ್ರಿಟಿಷರು ಅಂತಂದ್ರೆ, ಪ್ರತಿಯಾಗಿ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡಿದ್ರೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಸಂಸ್ಥಾನ ಕಂಪನಿಯ ಆಂತರಿಕ ಕಂಪನಿಯು, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆ ಸಾಮ್ರಾಜ್ಯದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವಂಥದ್ದು. ಈ ರೀತಿಯಾದಂತಹ ನಿಬಂಧನೆಗಳಿಗೆ ಒಪ್ಪಿ ಇವರ ಮೇಲೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಪದ್ಧತಿಯನ್ನ ಬಲವಂತವಾಗಿ ಹೇರಲಾಗ್ತಿತ್ತು. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಮತ್ತೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡಲು ಸಾಧ್ಯ ಆಯಿತು. ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಈ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಮೊದಲ ರಾಜ್ಯ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಮೊದಲ ರಾಜ್ಯ ಭಾರತದ ಯಾವುದು? ವೆರಿ ಗುಡ್, ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್ ಸಂಸ್ಥಾನ ಮೊಟ್ಟ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಭಾರತದ ರಾಜ್ಯ. ವಿದ್ಯಾರ್ಥಿಗಳೇ, ಈ ವಿಷಯವನ್ನ ನೆನಪಿಟ್ಕೊಳ್ಳಿ. ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಏನಂತ? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಮೊದಲ ದೇಶೀಯ ರಾಜ ಯಾರು ಅಥವಾ ದೇಶೀಯ ಸಂಸ್ಥಾನ ಯಾವುದು ಅಂತ ಕೇಳ್ತಾರೆ. ಉತ್ತರ ಹೈದರಾಬಾದ್. ಅನಂತರದಲ್ಲಿ ಮೈಸೂರು, ಔಧ್, ತಂಜಾವೂರು, ನಂತರ ಮರಾಠ, ಆರ್ಕಾಟ್, ಪೂನಾ, ಬೀರಾವ್, ಗ್ವಾಲಿಯರ್ ಮೊದಲಾದಂತಹ ರಾಜ್ಯಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು ಅಥವಾ ಈ ಒಪ್ಪಂದಕ್ಕೆ ಒಳಪಟ್ಟರು. ನಂತರ ಎರಡನೇ ಆಂಗ್ಲೋ ಮರಾಠಿಗರು, ಆಂಗ್ಲರಿಗೂ ಮತ್ತೆ ಮರಾಠರಿಗೂ ನಡೆದಂತಹ ಯುದ್ಧಗಳನ್ನೇ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಕರಿತೀವಿ. ಈ ಯುದ್ಧ 1803ರಿಂದ 1805ರವರೆಗೆ ಸತತವಾಗಿ ಯುದ್ಧಗಳು ನಡೆದವು. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಒಂದು ಯುದ್ಧಕ್ಕೆ ಕಾರಣ ಆಯಿತು. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತೊಂದು ಕಡೆಗಿದ್ರು. 1802ರಲ್ಲಿ ಹೋಳ್ಕರನ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನ ಸೋಲಿಸಿತು. ಪೇಶ್ವೆ ಬ್ರಿಟಿಷರ ಸಹಾಯವನ್ನ ಯಾಚಿಸಿದ. ವೆಲ್ಲಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಈ ಸಂದರ್ಭದಲ್ಲಿ ಒದಗಿ ಬಂತು. ಪೇಶ್ವೆಯು ಬೇಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿದನು. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿದ್ದನ್ನ ವಿರೋಧಿಸಿ ಹೋಳ್ಕರ್
ಭೋನ್ಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದರು. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯಿಂದ ವೆಲ್ಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಸೋಲಿಸಿದ. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಇದರಿಂದ ತೀವ್ರವಾದಂತಹ ಟೀಕೆಗೆ ವೆಲ್ಲೆಸ್ಲಿ ಒಳಗಾಗ್ತಾನೆ. ಇದರಿಂದ ಏನಾಗುತ್ತೆ, ಟೀಕೆಗೂ ಗುರಿಯಾದಂತಹ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳು. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸಿತು. ವೆಲ್ಲೆಸ್ಲಿಯ ಹಿಂದಿರುಗಿದ ನಂತರ ಮರಾಠರ ಪ್ರದೇಶದಲ್ಲಿದ್ದಂತಹ ಅನೇಕ ಸ್ಥಳಗಳು ಶಾಂತಿಯಿಂದ ನೆಲೆಸಲಿಕ್ಕೆ ಕಾರಣ ಆಯಿತು. ಇಲ್ಲಿಗೆ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತ್ಯ ಆಗುತ್ತೆ. ನಂತರ ಮೂರನೇ ಆಂಗ್ಲೋ ಮರಾಠ ಯುದ್ಧ. ಇದು 1817ರಿಂದ 1818ರವರೆಗೆ ಬ್ರಿಟಿಷರು ಮತ್ತೆ ಮರಾಠರ ನಡುವೆ ನಡೆಯುತ್ತೆ. ಮರಾಠರ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಇನ್ನಿತರ ಪ್ರಯತ್ನವನ್ನ ನಡೆಸಿದವು ಬ್ರಿಟಿಷರ ವಿರುದ್ಧ. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತವಾಗಿರಲಿಕ್ಕೆ ಹವಣಿಸುತ್ತಿದ್ದ. 1817ರಲ್ಲಿ ಪೇಶ್ವೆಯ ಸ್ಥಾನದಲ್ಲಿದ್ದಂತಹ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ದಾಳಿಯನ್ನು ಮಾಡಿ ಆ ಬ್ರಿಟಿಷ್ ರೆಸಿಡೆನ್ಸಿಯನ್ನ ಸುಟ್ಟಾಕ್ತಾರೆ. ನಾಗಪುರದ ಅಪ್ಪ ಸಾಹೇಬ ಮತ್ತೆ ಮಲ್ಹರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಎದ್ದು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಗೋರೆಗಾಂವ್ ಮತ್ತೆ ಅಸ್ತಿ ಯುದ್ಧಗಳಲ್ಲಿ ಸೋತು ಬ್ರಿಟಿಷರಿಗೆ ಶರಣಾಗತನಾದ. ಬ್ರಿಟಿಷರು ಪೇಶ್ವೆಯ ಪದವಿಯನ್ನ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನ ನೀಡಿದರು. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನ ಸಣ್ಣ ರಾಜ್ಯ ಸತಾರಾದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದರು. ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನ ನಿಗ್ರಹಿಸಿದರು. ಅಂದ್ರೆ ಬ್ರಿಟಿಷರ ಒಂದು ಚಾಣಾಕ್ಷತನತೆ ಮತ್ತೆ ಆಡಳಿತವನ್ನ ಹಿಡಿಯುವಂತಹ ಸೂತ್ರಗಳನ್ನು ನಾವು ಗಮನಿಸಿದ್ರೆ ತುಂಬಾ ನಯಾನಾಜೂಕಾದಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಅವರ ವೈಷಮ್ಯವನ್ನ ಕಟ್ಟಿಕೊಳ್ಳದೆ ಆಡಳಿತವನ್ನ ಮಾಡ್ತಿದ್ರು. ನೋಡಿ, ಇಲ್ಲಿ ಪೇಶ್ವೆಯ ಸ್ಥಾನವನ್ನ ರದ್ದುಗೊಳಿಸಿದ್ರು. ಮರಾಠರ ಸಂಸ್ಥಾನವನ್ನ ಅಥವಾ ಮರಾಠರ ಒಂದು ಆಳ್ವಿಕೆಯನ್ನ ಪ್ರತಿರೂಪವನ್ನ ಅದನ್ನು ಸಂಪೂರ್ಣವಾಗಿ ಅವನತಿಯನ್ನ ಮಾಡದೆ ಶಿವಾಜಿಯ ವಂಶಸ್ಥನಾದಂತಹ ಪ್ರತಾಪ ಸಿಂಹನನ್ನ ಸಣ್ಣ ರಾಜ್ಯ ಸತಾರದಲ್ಲಿ ಆತನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇದು ಮರಾಠ ಸಂಸ್ಥಾನದ ಒಂದು ಇರುವಿಕೆಯ ದ್ಯೋತಕ ಅನ್ನುವಂತಹ ಉದ್ದೇಶದಿಂದ, ಜೊತೆಗೆ ಮರಾಠರು ಬ್ರಿಟಿಷರು ಈ ಒಂದು ಮಾಡಿದಂತಹ ನೀತಿ ತುಂಬಾ ಚೆನ್ನಾಗಿದೆ. ಸಾಮ್ರಾಜ್ಯವನ್ನ ಏನೋ ವಶಪಡಿಸಿಕೊಳ್ಳುವುದರಿಂದ ಆಗುವಂತಹ ನಷ್ಟವನ್ನ ಈತನಿಗೆ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡುವುದರ ಮೂಲಕ ಸಂತತಿಯನ್ನ ಮುಂದುವರಿಸಿದ್ರು ಅನ್ನುವಂತಹ ಒಂದು ಮನೋಭಾವ ಹುಟ್ಟಲಿ ಎನ್ನುವಂತಹ ಉದ್ದೇಶದಿಂದ ಸತಾರದಲ್ಲಿ ಈತನನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಆತನಿಗೆ ಆಡಳಿತವನ್ನು ವಹಿಸಿಕೊಡ್ತಾರೆ. ಇದರಿಂದ ಮರಾಠರ ಸಾಂಪ್ರದಾಯಿಕಸ್ಥರು ಮತ್ತು ಮುಖಂಡನಾಗಿಸುವ ಮೂಲಕ ಅವರ ವಿರೋಧವನ್ನ ಶಮನಗೊಳಿಸುವಂತಹ ಒಂದು ಪ್ರಯತ್ನವನ್ನು ಬ್ರಿಟಿಷರು ಮಾಡಿದರು. ನಂತರ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ.
ಈ ಹಂತಕ್ಕಾಗಲೇ 1818ರಿಂದ 1857ರವರೆಗೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಭವಿಸುವವರೆಗೆ ಬ್ರಿಟಿಷರು ಗೆದ್ದಂತಹ ಭಾರತದ ಅನೇಕ ಸಂಸ್ಥಾನಗಳನ್ನು ತಮ್ಮ ಅಂಕಿತಕ್ಕೆ ತೆಗೆದುಕೊಂಡು ಅಲ್ಲಿ ಆಡಳಿತದ ವಿಸ್ತರಣೆಯನ್ನು ಮಾಡ್ತಾ ಹೋದರು. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನ ಗೆಲ್ಲುವ ಕಾರ್ಯವನ್ನ ಪೂರ್ಣಗೊಳಿಸಿ ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್, ಔಧ್ ಮೊದಲಾದಂತಹ ಪ್ರಮುಖ ರಾಜ್ಯಗಳಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ಇವರು ಆಕ್ರಮಿಸಿಕೊಂಡರು. ನಂತರ ಮರಾಠರ ಸಂಸ್ಥಾನಗಳೇನೋ ಬ್ರಿಟಿಷರ ವಶಕ್ಕೆ ಬಂದು ಉಳಿದಂತದ್ದು ಸಿಖ್ ಸಂಸ್ಥಾನ. ಈ ಸಿಖ್ಖರ ಸಂಸ್ಥಾನಗಳನ್ನ ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಿಖ್ಖರ ನಡುವೆ ಯುದ್ಧ ಮಾಡಬೇಕಾಗಿ ಬಂತು. ಆ ಯುದ್ಧಗಳೇ ಆಂಗ್ಲೋ ಸಿಖ್ ಯುದ್ಧಗಳು. ಆಂಗ್ಲರು ಮತ್ತು ಸಿಖ್ಖರ ನಡುವೆ ನಡೆದಂತಹ ಯುದ್ಧಗಳನ್ನೇ ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಹೇಳ್ತೀವಿ. ಈ ಯುದ್ಧಗಳು ನಡೆದಿದ್ದು ಶಾಲಿವಾಹನ ಶಿಕೆ 1839ರಲ್ಲಿ ಪ್ರಾರಂಭವಾಗುತ್ತೆ. ಈ ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಸಿಖ್ ಪ್ರದೇಶದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಸಿಖ್ಖರು ರಣಜಿತ್ ಸಿಂಗ್ ಈತನ ಮರಣದ ತರುವಾಯ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು. 1809 ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಪಂಜಾಬ್ ಅನ್ನ ಆಕ್ರಮಿಸಲು ಬ್ರಿಟಿಷರು ಸಂಚನ್ನು ರೂಪಿಸಿದರು. ಇವಾಗ ರಣಜಿತ್ ಸಿಂಗನ ಮರಣದ ತರುವಾಯ 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಯಿತು. ವಿದೇಶಿಯರಿಂದ ಇರಬಹುದಾದಂತಹ ಅಪಾಯವನ್ನರಿತ ಹಿಂದೂ ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರನ್ನೂ ಸಹ ಒಂದಾಗಿ ಶೌರ್ಯವನ್ನ ಮೆರೆದರು. ಆದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿಯಾಗಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದ. ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯ ಆಯಿತು. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನ ಏರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್, ಅಟ್ಟಾರಿವಾಲಾ ಮತ್ತೆ ಮೂಲ್ ರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದರು. ಮತ್ತೆ ಪಂಜಾಬಿಗಳಿಗೆ ಸೋಲುಂಟಾಯಿತು. ಅಂತಿಮವಾಗಿ ಡಾಲೌಸಿಯು ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ. ಹೀಗೆ ಸಿಖ್ ಮತ್ತೆ ಬ್ರಿಟಿಷರ ನಡುವೆ ನಡೆದಂತಹ ಈ ಯುದ್ಧಗಳಲ್ಲಿ ಸಿಖ್ರ ಪ್ರದೇಶಗಳು ಪಂಜಾಬ್ ಆಕ್ರಮಿಸಿದಂತೆ ಪಂಜಾಬ್, ಮುಲ್ತಾನ್ ಇವೆಲ್ಲವೂ ಸಹ ಕೊನೆಯದಾಗಿ ಬ್ರಿಟಿಷರ ಅಧೀನಕ್ಕೆ ಬರ್ತವೆ. ಹೀಗೆ ಆಳ್ವಿಕೆಯನ್ನು ವಿಸ್ತರಿಸ್ತಾ ಹೋಗ್ತಾರೆ. ನಂತರ ಡಾಲೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಡಾಲೌಸಿ ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂತಹ ಅಂತಿಮ ಪ್ರಯತ್ನವನ್ನ ನಡೆಸಿದ. ಡಾಲೌಸಿಯು ತನ್ನ ವಿಸ್ತರಣಾ ನೀತಿಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದ. ಈ ನೀತಿಯ ಪ್ರಕಾರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದಂತ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕು ಇರಲಿಲ್ಲ. ಅಂತಹ ರಾಜ್ಯಗಳನ್ನ ಬ್ರಿಟಿಷ್ ಸಂಸ್ಥಾನದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗಿತ್ತು. ಈ ನೀತಿಗೆ ಒಳಪಟ್ಟಂತಹ ರಾಜ್ಯಗಳಲ್ಲಿ ಮೊಟ್ಟ ಮೊದಲನೆಯದು ಸತಾರ, ಜೈಪುರ, ಸಬಲ್ಪುರ, ಉದಯಪುರ, ಝಾನ್ಸಿ, ನಾಗಪುರ ಮೊದಲಾದವುಗಳು ಪ್ರಮುಖವಾಗಿದ್ದವು. ಈ ರಾಜ್ಯಗಳ ರಾಜನಿಗೆ ಮಕ್ಕಳಿಲ್ಲದಿರುವುದನ್ನ ಮೊದಲೇ ಅರಿತಿದ್ದಂತ ಬ್ರಿಟಿಷ್ ಗವರ್ನರ್ ಜನರಲ್
ಈ ನೀತಿಯನ್ನ ರಾಜಕೀಯವಾಗಿ ಅಸ್ತ್ರವಾಗಿ ಜಾರಿಗೊಳಿಸಿದರು. ಡಾಲರ್ಸಿಯು ತಡೆಯಿಲ್ಲದಂತಹ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ, ಅವರ ಬಗೆಗೆ ಸಹಾನುಭೂತಿಯಿಂದ ವರ್ತಿಸುತ್ತಿದ್ದಂತಹ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ನಿಂತು ಮಡುಗಟ್ಟಿದ ಆಕ್ರೋಶ ಮತ್ತೆ ರಾಜ್ಯಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಿತು. ಇದರ ಪರಿಣಾಮವಾಗಿಯೇ ಭಾರತದಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು. ಈ ರೀತಿಯಾಗಿ ಬ್ರಿಟಿಷರ ಈ ಒಂದು ವಿಸ್ತರಣಾವಾದದಿಂದ ಅನೇಕ ಸ್ಥಳೀಯ ರಾಜ್ಯಗಳು ಬ್ರಿಟಿಷರ ಒಂದು ತೆಕ್ಕೆಗೆ ಸಿಕ್ಕಿದ್ರು. ಶೋಷಣೆ, ರಾಜ್ಯವನ್ನು ಕಳೆದುಕೊಂಡಂತಹ ಒಂದು ರೋದನೆ, ಅನೇಕರಿಗೆ ಉದ್ಯೋಗಗಳಿಲ್ಲದೆ ನಿರ್ಗತಿಕರಾದಂತಹ ಸನ್ನಿವೇಶ, ಬ್ರಿಟಿಷರ ಆಕ್ರಮಣಕಾರಿ ನೀತಿಗಳು, ಹೊಸ ಹೊಸ ಕಾಯ್ದೆಗಳು ಭಾರತೀಯರ ಮನಸ್ಸಿನಲ್ಲಿ ಬ್ರಿಟಿಷರ ಈ ಒಂದು ಕ್ರೂರ ಆಳ್ವಿಕೆಯನ್ನ ಅಚ್ಚುವತ್ತಿತು. ಇದರ ವಿರುದ್ಧ ಪುಟಿದೆದ್ದು ಸ್ವಾಭಿಮಾನವನ್ನು ಪ್ರದರ್ಶಿಸಬೇಕು, ಭಾರತ ಮಾತೆಯನ್ನ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಪ್ರತಿಯೊಬ್ಬ ಭಾರತೀಯನಲ್ಲೂ ಮೂಡಿಬಂತು. ರಾಷ್ಟ್ರಾಭಿಮಾನ, ರಾಷ್ಟ್ರ ಪ್ರೇಮ, ದೇಶ ಪ್ರೇಮ ಪ್ರತಿಯೊಬ್ಬರಲ್ಲೂ ಸಹ ಮನೆ ಮಾಡಿತು. ಈ ನಿಟ್ಟಿನಲ್ಲಿ 1857ರಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದು ಅಣಿಯಾಯಿತು. ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಭವ್ಯ ವೇದಿಕೆ ಆಯಿತು. ಅದೇ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಷ್ಟು ಇಂದಿನ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದ.